ವಾ ಅಣ್ಣ ವಾ, ಬುರುಡೆ ಅಣ್ಣ, ಅನಾಮಿಕದ ಅಣ್ಣ. ಎಷ್ಟೆಷ್ಟು ಚೆನ್ನಾಗಿ ಬುರುಡೆಗಳನ್ನ ಬಿಟ್ಟಿದೆಯಾ ಎಲ್ಲರ ಮುಂದೆನೂ. ಇವನ ಮೈಯಲ್ಲಿ, ಇವನ ತಲೆಯಲ್ಲಿ ಎಷ್ಟು ಸುಳ್ಳುಗಳನ್ನು ತುಂಬಿದ್ರೂ ಪ್ರತಿಯೊಂದನ್ನು ಕಕ್ಸಿದ್ದಾರೆ, ಪ್ರತಿಯೊಂದನ್ನು ಬಾಯಿ ಬಿಡಿಸಿದ್ದಾರೆ. ಧರ್ಮಸ್ಥಳಕ್ಕೆ, ನಮ್ಮ ಹಿಂದೂ ಧರ್ಮಕ್ಕೆ ಮಸಿ ಬಳಿಬೇಕು ಅಂತ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಇದನ್ನ. ಇಲ್ಲಿ ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಆ್ಯಕ್ಟರ್ ಇದ್ದಾರೆ, ಕಾಸ್ಟ್ಯೂಮ್ ಡಿಸೈನರ್ ಇದ್ದಾರೆ, ಹೀರೋ ಇದ್ದಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಕೂಡ ಇದ್ದಾರೆ. ಭೀಮಾ ಅಂತ ಹೆಸರಿಟ್ಟಿದ್ದಾರಲ್ಲ ಯಾರೋ ಅನಾಮಿಕ, ಅವನೇ ಇಲ್ಲಿ ಹೀರೋ. ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಯಾರಪ್ಪ ಅಂತಂದರೆ, ನನ್ನ ಮಗಳು ಕಳೆದೋಗಿದ್ದಾಳೆ, ಅವಳ ಅಸ್ಥಿಪಂಜರ ಹುಡ್ಕೊಡಿ ಅಂತ ಬಂದ್ಲಲ್ಲ ಸುಜಾತಾ ಭಟ್, ಅವರೇ ಇಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ 1.5 ವರ್ಷದಿಂದ ಪ್ಲ್ಯಾನ್ ಮಾಡಿದ್ದಾರೆ. 2023ರಲ್ಲೇ ಈ ಭೀಮಾ ಅನ್ನೋನು ಏನಿದಾನಲ್ಲ, ಇವನು ತಮಿಳ್ನಾಡಲ್ಲಿರೋದು ಗೊತ್ತಾಗಿ ಅಲ್ಲಿಗೆ ಹುಡುಕೊಂಡೋಗಿದ್ದಾರೆ ಇವನ್ನ. ಈ ಭೀಮನ ವಿಷಯ ಎಲ್ಲ ತಿಳ್ಕೊಂಡು ಇವನು ಪಂಚಾಯಿತಿ ಕಡೆಯಿಂದ ಹೂತಾಕಿರೋ ಹೆಣಗಳೆಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ತಗೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಭೀಮಾ ಮುಂಚೆನೇ ಹೇಳಿದ್ನಂತೆ, ನಾನು ಈ ಹೆಣಗಳೆಲ್ಲನೂ ಪಂಚಾಯಿತಿ ಕಡೆಯಿಂದನೇ ಹೂತಾಕಿರೋದು ಅಂತ. ಆದರೆ ಇದೊಂದು ಏನು ಗ್ಯಾಂಗ್ ಹೋಗಿತ್ತಲ್ಲ ತಮಿಳ್ನಾಡಿಗೆ ಈ ಭೀಮನ ಕರ್ಕೊಂಡು ಬರೋಕ್ಕೆ, ಇವರು ನೀಟಾಗಿ ಹೇಳ್ಕೊಟ್ಟಿದ್ದಾರಂತೆ. ಇಲ್ಲ, ನೀನು ಹಂಗೆ ಹೇಳಲೇ ಬೇಡ, ನೀನು ಇದನ್ನು ದೇವಸ್ಥಾನದ ಕಡೆಯಿಂದನೇ, ದೇವಸ್ಥಾನದವರೇ ಹೇಳಿ ಉಳಿಸಿರೋದು, ಇವೆಲ್ಲ ಅನಾಥ ಹೆಣಗಳು, ಇದು ಯಾರೋ ಮರ್ಡರ್ ಮಾಡಿ ರೇಪ್ ಮಾಡಿ ಉಳಿಸಿದ್ದಾರೆ ಅಂತಲೇ ನೀನು ಹೇಳಬೇಕು ಅಂತ ಈ ಭೀಮನಿಗೆ ಹೇಳ್ಕೊಟ್ಟಿದ್ದಾರೆ. ಭೀಮಾ ಮೊದಲಿಗೆ ನನ್ನ ಕೈಲಿ ಇದೆಲ್ಲ ಆಗಲ್ಲ ಅಂತ ಹೇಳಿದ್ದಾನೆ. ಆದರೆ ಇದೊಂದು ಗ್ಯಾಂಗ್ ಏನು ಹೋಗಿತ್ತಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಇದಕ್ಕೆ ನಿನ್ನ ಟ್ರೈನ್ ಅಪ್ ಮಾಡ್ತೀವಿ, ಇದಕ್ಕೆ ಸ್ಕ್ರಿಪ್ಟ್ ರೈಟಿಂಗು ಇದೆ, ಡೈರೆಕ್ಷನ್ನು ಇದೆ, ಪ್ರತಿಯೊಂದು ಇದೆ ಅಂತ ಹೇಳಿ ಭೀಮನ್ನ 1.5 ವರ್ಷದಿಂದ ಕಂಪ್ಲೀಟಾಗಿ ನೀಟಾಗಿ ಟ್ರೈನ್ ಅಪ್ ಮಾಡ್ತಾರೆ. ಈ ಭೀಮಾನೇ ಒಪ್ಕೊಂಡಿರೋ ಹಾಗೆ ಫಸ್ಟ್ ಇವನಿಗೆ ಭಯ ಆಗ್ತಿತ್ತಂತೆ ಕೋರ್ಟಲ್ಲಿ ಹೋಗಿ ಈ ಥರ ಎಲ್ಲ ಆಗಿದೆ ಅಂತ ಹೇಳೋದಕ್ಕೆ. ಆದರೆ ಇವರು ಮುಂಚೆನೇ ಎಲ್ಲ ಪ್ಲ್ಯಾನನ್ನು ಸೆಟಪ್ ಮಾಡಿ, ನೀನೇನು ಹೆದರ್ಕೊಂಬೇಡ, ನೀನು ಹೋಗೋಕ್ಕೆ ಮುಂಚೆನೇ ಒಬ್ಬರು ಸುಜಾತಾ ಭಟ್ ಅವರನ್ನು ಹೋಗಿ ನನ್ನ ಮಗಳು ಕಳೆದೋಗಿದ್ದಾಳೆ ಅಂತ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅದಾದಮೇಲೆ ನೀನು ಹೋಗಿ ಎಲ್ಲನೂ ಹೇಳು, ಈ ರೀತಿ ಆಗಿದೆ, ಹಿಂಗೆ ನಾನು ಹೆಣ ಊತಾಕಿದ್ದೀನಿ ಅಂತ ಹೇಳು ಅಂತ ಇವನಿಗೆ ತುಂಬ ಧೈರ್ಯ ತುಂಬಿ ಕಳಿಸ್ತಾರಂತೆ. ಭೀಮಂಗೆ ಫಸ್ಟು ಭಯ ಆಗ್ತಿತ್ತಂತೆ, ಈ ಥರ ಎಲ್ಲ ಹೋಗಿ ಹೇಳಿದ್ರೆ ನಾನು ಸಿಗಾಕೊಂಡ್ಬಿಡ್ತೀನಿ ಅಂತ. ಆದರೆ ಯಾವಾಗ ಸುಜಾತಾ ಭಟ್ ಅವರು ಹೋಗಿ ಕಂಪ್ಲೇಂಟ್ ಕೊಟ್ರಲ್ಲ, ಅವಾಗ ಇವನಿಗೆ ಧೈರ್ಯ ಬಂದಂತೆ. ಸೊ ಬಂದ, ಇವನ್ನೆಲ್ಲ ಹೇಳ್ದ, 100 ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಕೋರ್ಟಲ್ಲಿ ಹೋಗಿ ಸ್ಟೇಟ್ಮೆಂಟ್ನ ಕೊಟ್ಟ. ಸೊ SIT ರಚನೆ ಆಯಿತು. ತಲೆ ಬುರುಡೆನೂ ಕೂಡ ಇವರೇ ಇವನ ಕೈ ಕೊಟ್ಟಿರೋದು. ಎಲ್ಲೋ ಸಿಕ್ಕಿದ್ದ ಒಂದು ತಲೆ ಬುರುಡೆನ ಇವರೇ ಒಂದು ವಿಡಿಯೋ ಮಾಡಿ, ಒಂದು ಸೆಟಪ್ ಮಾಡಿ, ಅದನ್ನು ಒಂದು ಚೀಲಕ್ಕೆ ಹಾಕೊಂಡ್ಬಂದು ಎಲ್ಲರ ಗಮನನ ಸೆಳಿಬೇಕಲ್ಲ, ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಬೇಕು ಅಂತ 100 ಹೆಣಗಳನ್ನೆಲ್ಲ ಹೂತಾಕ್ಸಿದ್ದೀವಿ ಇಲ್ಲಿ ಅಂತ ಭೀಮನ ಕೈಲಿ ಹೇಳಿಸಿದ್ರು. ವಿಷಯ ಅಷ್ಟೊಂದು ಸುದ್ದಿ ಆಯಿತು. ಆದರೆ 100 ಇದ್ದದ್ದು 1000 ಮಾಡಿಸಿದ್ರು. ಯಾಕಂದರೆ ವಿಷಯ ಇನ್ನೂ ಚೆನ್ನಾಗಿ ಹೋಗ್ಬೇಕಲ್ಲ. ಆದರೆ ಅವ್ರಿಗೆ ಇನ್ನೂ ಅಷ್ಟೇ ಸಾಕಾಗಲಿಲ್ಲ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಬೇಕು ಅಂದರೆ. ಇಲ್ಲಿ ಹುಡುಗಿಯರು, ಮಹಿಳೆಯರು ಅತ್ಯಾಚಾರ ಆಗಿ ಅವರ ಹೆಣಗಳನ್ನ ಹೂತಾಕ್ಸಿದ್ದೀವಿ ಅಂತಂದರೆ ಧರ್ಮಸ್ಥಳದ ಹೆಸರು ಕಂಪ್ಲೀಟಾಗಿ ಹಾಳಾಗೋಗುತ್ತೆ. ಸೊ ಭೀಮನ ಕೈಯಲ್ಲಿ ಇಲ್ಲದೇ ಇರೋ ಸುಳ್ಳೆಲ್ಲ ಹೇಳಿಸಿದ್ರು. ಮೊದಲು ನಾನು ಒಬ್ಬನೇ ಹೂತಾಕ್ತೆ, ನಾನು ಒಬ್ಬನೇ ಎತ್ಕೊಂಡು ಹೂತಾಕ್ತಿದ್ದೆ ಅಂತ ಹೇಳ್ತಿದ್ದ ಭೀಮಾ ಇಂಡಿಯಾ ಟುಡೇ ಕೊಟ್ಟ ಇಂಟರ್ವ್ಯೂನಲ್ಲಿ ನಮ್ಮ ಮಾವ ಇದ್ದ, ನಮ್ಮ ಅಣ್ಣ ಇದ್ದ, ನಮ್ಮ ಭಾವ ಇದ್ದ ಅಂತ ಎಲ್ಲರ ಹೆಸರು ಹೇಳ್ತಾನೆ. ಭೀಮ ಬಂದ ನೋಡಿ ಇವಾಗ, ಇನ್ಮೇಲೆ ಶಿವತಾಂಡವ ಶುರು ಅಂತ ವಿಡಿಯೋಗಳನ್ನ ಮಾಡಿದ್ದು, ಅದನ್ನು ನಮ್ಮ ಜನರು ನೋಡಿದ್ದು, ಎಲ್ಲರೂ ನಂಬಿದ್ದು. ಇಲ್ಲರಪ್ಪ, ಇಲ್ಲೇನೋ ನಡೀತಾ ಇದೆ, ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಮ್ಮ ಮಧ್ಯೆನೇ ತಂದಾಗ್ತಾ ಇದ್ದಾರೆ, ನಮ್ಮ ಹಿಂದೂಗಳ ಮಧ್ಯೆನೇ ದ್ವೇಷ ಹುಟ್ಟಿಸ್ತಾ ಇದ್ದಾರೆ, ಇದನ್ನೆಲ್ಲ ನಂಬೇಡಿ, ಸ್ವಲ್ಪ ಯೋಚಿಸಿ ಆಲೋಚನೆ ಮಾಡಿ ಆಮೇಲೆ ಒಂದು ಡಿಸಿಷನ್ಗೆ ಬನ್ನಿ ಅಂದರೆ ಯಾರೂ ಕೇಳೋಂಗಿಲ್ಲ. ಇಲ್ಲ, ಬೇರೆ ಯಾವುದೋ ಸೌಜನ್ಯ ವಿಷಯ ತಗೊಂಬರೋದು, ಅದನ್ನು ಇಲ್ಲಿಗೆ ಲಿಂಕ್ ಮಾಡೋದು, ಕೆಟ್ಟದಾಗಿ ಮೆಸೇಜ್ ಮಾಡೋದು. ಇಲ್ಲರಪ್ಪ, ಸೌಜನ್ಯ ವಿಷಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ರು ಕೂಡ ಯಾರೂ ಕೇಳಲ್ಲ. ನಮ್ಗೆ ಅವೆಲ್ಲ ಬೇಕಾಗಿಲ್ಲ, ನಾವು ಕೆಟ್ಟದಾಗಿ ಕಮೆಂಟ್ ಮಾಡ್ತೀವಿ ಅಷ್ಟೇ. ಧರ್ಮಸ್ಥಳದ ವಿಚಾರವಾಗಿ ನಾವು ಮಾತಾಡಿದ್ವಾ, ನಿಮಗೆ ಕೆಟ್ಟ ಕಮೆಂಟ್ ಮಾಡ್ತೀವಿ. ನಮ್ಮ ಮೊಬೈಲಲ್ಲಿ ಎಲ್ಲ ಇದೆ, ನಮ್ಮ ಮೊಬೈಲಲ್ಲಿ ಪ್ರತಿಯೊಂದು ಸಾಕ್ಷಿನೂ ಇದೆ. ಯಾರು ಸೌಜನ್ಯನ ಕೊಲೆ ಮಾಡಿದ್ರು ಅವ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ನಮ್ಮ ಹತ್ರ ಇದೆ ಅಂತ ಯಾರು ಹೇಳ್ತಾರೋ ಅವ್ರ ಹತ್ರ ಒಬ್ಬರು ಹೋಗಿ, ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಹಾಕ್ತಾರಲ್ಲ ಅವರು ಒಬ್ಬರು ಒಂದಿನನೂ ಅವ್ರನ್ನ ಪ್ರಶ್ನೆ ಮಾಡಿಲ್ಲ. ಕೆಟ್ಟದಾಗಿ ಕಮೆಂಟ್ ಹಾಕೋರೆಲ್ಲ ಒಂದಿನನೂ ಹೋಗಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಿದ್ರಲ್ಲ, ನಿಮ್ಮ ಹತ್ರ ಸಾಕ್ಷಿ ಆಧಾರ ಎಲ್ಲ ಇದೆಯಲ್ಲ, ಹೋಗಿ ಸೌಜನ್ಯ ನ್ಯಾಯ ಕೊಡಿಸಿ ಅಂತ ಒಂದಿನಾದರೂ ಅವ್ರು ನಾವು ಕೇಳಿದ್ದೀರಾ? ನಮ್ಗದೆಲ್ಲ ಗೊತ್ತಿಲ್ಲ, ನಮ್ಗೆ ಅವೆಲ್ಲ ಬೇಕಾಗಿಲ್ಲ. ಧರ್ಮಸ್ಥಳದ ವಿಚಾರವಾಗಿ ನೀವು ಧರ್ಮಸ್ಥಳದ ಪರವಾಗಿ ಮಾತಾಡ್ತೀರಾ, ನಾವು ಕೆಟ್ಟದಾಗ ಕಮೆಂಟ್ ಹಾಕ್ತೀವಿ ಅಷ್ಟೇ. ಕೆಲವರು ಜನರು ಮಾಡ್ತಿದ್ದು ವಿಡಿಯೋ ಮಾಡಿದವ್ರನ್ನ, ನಮ್ಮ ಹತ್ರ ಸಾಕ್ಷಿ ಇದೆ ಅಂದವ್ರನ್ನ ಹೋಗಿ ಕೇಳ್ರಪ್ಪ, ಪ್ರಶ್ನೆ ಮಾಡ್ರಪ್ಪ ಅಂದರೆ ಯಾರು ಕೇಳಲ್ಲ. ನಮ್ಗೆ ಅವೆಲ್ಲ ಬೇಕಾಗಿಲ್ಲ, ನೀವು ಧರ್ಮಸ್ಥಳದ ಪರವಾಗಿ ಮಾತಾಡ್ತೀರಾ, ನಾವು ನಿಮ್ಗೆ ಕೆಟ್ಟ ಕಮೆಂಟ್ ಹಾಕ್ತೀವಿ. ಧರ್ಮಸ್ಥಳದ ಪರವಾಗಿ ನೀವು ಮಾತಾಡಿದ್ರೆ ನೀವು ಸೌಜನ್ಯ ವಿರುದ್ಧವಾಗಿ ಮಾತಾಡ್ತಿದ್ದೀರಾ ಅನ್ನೋ ಥರ ಎಲ್ಲ ಕಡೆ ಬಿಂಬಿಸ್ತಾ ಹೋದ್ರು. ಈ ಧರ್ಮಸ್ಥಳದ ತಲೆಬುರುಡೆ ಕೇಸು ಯಾವಾಗ ಚಾಲ್ತಿಗೆ ಬಂತೋ ಆವಾಗ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದು ವಿಚಾರನೂ ಕೂಡ ನಾನು ಹೇಳಿದ್ದೆ.
ನಮ್ಮ ದೇಶದ ಕಾನೂನು ಸ್ವಲ್ಪ ಗಟ್ಟಿಯಾಗಿಯೇ ಇದೆ. ನಮ್ಮ ದೇಶದ ಕಾನೂನು ಎಂಥ ಪ್ರಭಾವಿಗಳಾದ್ರೂ ಕೂಡ ಬಿಡೋದಿಲ್ಲ. ಮುಖ್ಯಮಂತ್ರಿಗಳನ್ನೂ ಬಿಡಲ್ಲ, ಪ್ರಧಾನಮಂತ್ರಿಗಳನ್ನೂ ಬಿಡಲ್ಲ. ಸಿದ್ದರಾಮಯ್ಯನೂ ಬಿಡಲಿಲ್ಲ, ಯಡಿಯೂರಪ್ಪನ ಬಿಡಲಿಲ್ಲ, ಕೇಜ್ರಿವಾಲ್ನೂ ಕೂಡ ಬಿಡಲಿಲ್ಲ, ಕುಮಾರಸ್ವಾಮಿನೂ ಬಿಡಲಿಲ್ಲ. ಅಷ್ಟೇ ಯಾಕೆ, ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿನೂ ಕೂಡ ನಮ್ಮ ದೇಶದ ಕಾನೂನು ಬಿಡಲಿಲ್ಲ. ಯಾಕಂದರೆ ಸಾಕ್ಷಿಗಳಿದ್ದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತಂದರೆ ಸಾಕ್ಷಿಗಳಿರುತ್ತೆ. ಎಷ್ಟೇ ಪ್ರಭಾವಿಗಳಾಗ್ಬಿಟ್ರೂ ಕೂಡ ಆ ಸಾಕ್ಷಿ ನಾಶ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಹಂಗೆ ಮಾಡೋದಾಗಿದ್ದರೆ ಸಿದ್ದರಾಮಯ್ಯ ಮೂಢ ಹಗರಣದಲ್ಲಿ ಸಾಕ್ಷಿ ನಾಶ ಮಾಡಬೇಕಾಗಿತ್ತು, ಕೇಜ್ರಿವಾಲ್ ಅವ್ರ ಲಿಕ್ಕರ್ ಕೇಸ್ನಲ್ಲಿ ಅವ್ರ ಸಾಕ್ಷಿ ನಾಶ ಮಾಡಬೇಕಾಗಿತ್ತು. ಅಷ್ಟೇ ಯಾಕೆ, ಇಂದಿರಾ ಗಾಂಧಿ ಎಲೆಕ್ಷನ್ ಟೈಮಲ್ಲಿ ಫ್ರಾಡ್ ನಡೆದಿದೆ ಅಂತ ಅವ್ರ ಪದವಿನೇ ಹೋಗಿತ್ತು. ಆವಾಗ ಅವ್ರು ಸಾಕ್ಷಿ ನಾಶ ಮಾಡ್ಬೋದಾಗಿತ್ತಲ್ಲ. ಒಬ್ಬ ಪ್ರೈಮ್ ಮಿನಿಸ್ಟ್ರು ಅಷ್ಟೊಂದು ಅವ್ರು ಪ್ರಭಾವಶಾಲಿಯಾಗಿರ್ತಾರೆ, ಅವ್ರಿಗೆ ಸಾಕ್ಷಿ ನಾಶ ಮಾಡೋಕ್ಕಾಗ್ತಿರ್ಲಿಲ್ವಾ? ಇಲ್ಲಿ ಒಂದಲ್ಲ ಎರಡಲ್ಲ, ನೂರಾರು ಹೆಣಗಳನ್ನ ಕೊಲೆ ಮಾಡಿ, ರೇಪ್ ಆ್ಯಂಡ್ ಮರ್ಡ್ರ್ ಮಾಡಿ, ಅದನ್ನು ರೇಪ್ ಆ್ಯಂಡ್ ಮರ್ಡ್ರ್ ಮಾಡಿ ಅವ್ರನ್ನೆಲ್ಲ ಒಂದು ಕಡ್ಡಿನೂ ಸಾಕ್ಷಿನೇ ಬಿಡದಂಗೆ ಅವ್ರನ್ನೆಲ್ಲ ಸಾಕ್ಷಿ ನಾಶ ಮಾಡಿ ಇಲ್ಲಿ ಹೂತಾಕ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ಹಬ್ಸಿದ್ರು. ಯಾವನೊಬ್ಬ ಬಂದು ಹೇಳ್ದ, ಅದನ್ನೆಲ್ಲ ನಂಬಿದ್ರು. ಅದು ನಮ್ಮ ಜನನೂ ಕೂಡ ನಂಬ್ಕೊಂಬಿಟ್ರು. ಇದ್ರ ಜೊತೆಗೆ ಈ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬೇರೆ, ಸುಜಾತ ಭಟ್ ಅನ್ನೋದು, ಅವ್ರ ಮಗಳನ್ನ 2003ರಲ್ಲಿ ಧರ್ಮಸ್ಥಳಕ್ಕೆ ಬಂದ್ರಂತೆ, ಅವ್ರ ಸ್ನೇಹಿತರ ಜೊತೆ ಬಂದ್ರಂತೆ, ಇಲ್ಲಿ ಯಾರೋ ಕರ್ಕೊಂಡು ಹೋಗ್ಬಿಟ್ರಂತೆ. ಇವರು ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಂತೆ. ಇಲ್ಲಿ ಬಂದು ಪೊಲೀಸ್ ಅವ್ರು ಕಂಪ್ಲೇಂಟ್ ತೊಗೊಳಿಲ್ವಂತೆ. ಮತ್ತು ಹೆಗ್ಡೆ ಅವ್ರ ಹತ್ರ ಹೋದ್ರಂತೆ, ಅವರು ಬೈದು ಕಳಿಸ್ಬಿಟ್ರಂತೆ. ಅದಾದಮೇಲೆ ಅವ್ರು ಕಂಪ್ಲೇಂಟೇ ಕೊಟ್ಟಿಲ್ಲ. ನೋಡಿ, ಸ್ಟೆನೋಗ್ರಾಫರ್ ಇದ್ದವರು, CBIನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದವರು ಒಂದು ಕಂಪ್ಲೇಂಟೂ ಕೊಟ್ಟಿಲ್ಲ. ಇವಾಗ ಬಂದು ನನ್ನ ಮಗಳು ಅಸ್ಥಿ ಪಂಜರ ಹುಡುಕೊಡಿ ಅಂತ ಕತೆಗಳು ಹೇಳ್ತಾರೆ. ಅದು ಡೀಟೇಲ್ಸ್ ಕೊಡಿ ಅಂದರೆ ಅವ್ರ ಮಗಳದ್ದು ಒಂದು ಡೀಟೇಲ್ಸು ಇಲ್ಲ. ಇವಾಗ ಎಲ್ಲೋ ಬಿದ್ದಿರೋ ಪಾಸ್ಪೋರ್ಟ್ ಸೈಜ್ ಫೋಟೋನ ತೋರಿಸ್ಬಿಟ್ಟು ಇವಳೇ ಅನನ್ಯ ಭಟ್ ಅಂತ ಹೇಳ್ತಾರೆ. ಈ ಸಮೀರ ಒಂದು ವೀಡಿಯೋದಲ್ಲಿ ಹೇಳ್ತಾನೆ, ನಾನು ಮುಸಲ್ಮಾನ ಆಗಿದ್ದಕ್ಕೆ ನನ್ನ ಧರ್ಮ ಯಾವುದು ಅಂತ ಕೇಳ್ತಾ ಇದ್ದೀರಾ, ಅದೇ ನಾನು ಹಿಂದೂ ಆಗಿದ್ರೂ ಕೂಡ ನಾನು ಹಿಂದೂ ಧರ್ಮದಲ್ಲಿ ನೀನು ಯಾವ ಜಾತಿ ಅಂತ ನನ್ನನ್ನು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾನೆ. ಧರ್ಮಗಳ ಮಧ್ಯೆ ಬೆಂಕಿ ತಂದಾಗ್ತಾವ್ ನೀನು, ಹಿಂದೂ ಜೈನ ಅಂತ ಹೇಳಿ ಮತ್ತು ಜಾತಿ ಮಧ್ಯೆ ಬೆಂಕಿ ತಂದಾಗ್ತಾವ್ ನೀನು. ಇವಾಗ ಧರ್ಮದ ಬಗ್ಗೆ ಮಾತಾಡೋಕ್ಕೆ ಬರ್ತಾನೆ. ಇವ್ರ ಪ್ಲ್ಯಾನ್ ಇದ್ದಿದ್ದಿಷ್ಟೇ. ಹೇಗಿದ್ರು ಇವ್ರಿಗೆ ಅನಾಥ ಹೆಣ್ಣುಗಳನ್ನ ಹೂತಿ ಡೀಟೇಲ್ಸ್ ಎಲ್ಲ ಗೊತ್ತಿತ್ತು. ಅದನ್ನು ಈಗ ಕತೆ ಕಟ್ಟಿ ಹೇಳಿದ್ರೆ ಎಲ್ಲರೂ ಅಟೆನ್ಷನ್ನು ಧರ್ಮಸ್ಥಳದ ಕಡೆ ಬೀಳುತ್ತೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗುತ್ತೆ. ಆ ಹೆಣಗಳ ಮೂಳೆ ಯಾವುದಾದ್ರು ಸಿಕ್ಕರೆ ಅದು FSLಗೆ ಹೋಗಿ ಅದು ವರದಿ ಬಂದು ಅದು ಬರೋಷ್ಟರಲ್ಲಿ ವರ್ಷಗಳೇ ಕಳೆದೋಗಿರುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಎಷ್ಟು ಡ್ಯಾಮೇಜ್ ಮಾಡಬೇಕೋ ಅಷ್ಟು ಡ್ಯಾಮೇಜ್ ಆಗೋಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆದರೂ ಜನ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಇಲ್ಲ ಈಗಲೂ ನಾವು ಅನಾಮಿಕ ಮತ್ತು ಅವ್ರ ಗ್ಯಾಂಗ್ನೇ ನಂಬ್ತೀವಿ ಅಂದರೆ ಧಾರಾಳವಾಗಿ ನಂಬೋದು.